ರೆಹಮಾನ್ ಸದ್ಯಕ್ಕೆ ಈಗಿನಿಂದ ಇನ್ನು 10 ದಿನಗಳ ಕಾಲ ಈ ಒಂದು ಚಿನ್ನಯ್ಯ ಆರೋಪಿ ಏನಿದ್ದಾನೆ, ಚಿನ್ನಯ್ಯ ಅಲಿಯಾಸ್ ಈ ಮಾಸ್ಕ್ ಮ್ಯಾನ್ ಏನಿದ್ದಾನೆ, ಈತ ಈಗ 10 ದಿನಗಳ ಕಾಲ SIT ಪೊಲೀಸರ ವಶಕ್ಕೆ ಹೋಗಿರುವಂಥದ್ದು. ಇವತ್ತಿನಿಂದ 10 ದಿನಗಳ ಕಾಲ ಆತನಿಗೆ ವಿಚಾರಣೆಯನ್ನು ಈಗ SIT ಅಧಿಕಾರಿಗಳು ಮಾಡ್ತಾರೆ. ಸೊ 10 ದಿನಗಳ ಕಾಲದಲ್ಲಿ ಸಾಕಷ್ಟು ವಿಚಾರಣೆಗಳು ಮಾಡಲಿಕ್ಕೆ ರೆಡಿಯಾಗಿರುವಂಥದ್ದು. ಅಂದರೆ ಆತನಿಗೆ ಆರಂಭಿಕ ಹಂತದಲ್ಲಿ ಇವತ್ತಿನಿಂದ ಕೆಲವೊಂದು ಕ್ವಶನ್ಗಳನ್ನು ಕೇಳ್ತಾರೆ. ಅದಕ್ಕೆ ಆನ್ಸರ್ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಆನ್ಸರ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರನ್ನಾದರೂ ವಶಕ್ಕೆ ಪಡಿಬೇಕಾ, ಸೊ ಎಲ್ಲಾದರೂ ಸ್ಪಾಟ್ ಮಾಜರ್ ಮಾಡಬೇಕಾ ಅನ್ನೋ ನಿಟ್ಟಿನಲ್ಲೂ ಕೂಡ ಈಗ ತನಿಖೆಯನ್ನು ಮಾಡುವಂಥದ್ದು. ಸದ್ಯಕ್ಕೆ ಏನು SIT ಅಧಿಕಾರಿಗಳು SIT ಪೊಲೀಸರು ಆತನ ವಶಕ್ಕೆ ಪಡೆದಿದ್ದಾರೆ. ಸೊ ಆರಂಭಿಕ ಹಂತದಲ್ಲಿ ಇವಾಗ ಆತ ಬುರುಡೆಯನ್ನು ತಂದಿದ್ದಂತ, ಆ ಒಂದು ಬುರುಡೆಯ ಏನು ಆರಂಭಿಕ ಹಂತದಲ್ಲಿ ತಂದಿದ್ದ, ಸೊ ಆ ಬುರುಡೆ ಎಲ್ಲಿಂದ ಬಂತು, ಸೊ ಆ ಒಂದು ಪ್ಲೇಸ್ ಎಲ್ಲಿ, ಆ ಬುರುಡೆಯನ್ನು ತಂದು ಕೊಟ್ಟವರು ಯಾರು, ಈ ರೀತಿ ಆ ಎನ್ಕ್ವೈರಿಗಳು ಇರುತ್ತೆ. ಸೊ 10 ದಿನಗಳ ಕಾಲ ಟೈಮ್ ಇರೋದ್ರಿಂದ ಈಗ SIT ಒಂದು ವಿಸ್ತೃತವಾದ ತನಿಖೆಯನ್ನು ಮಾಡುತ್ತೆ. ಯಾಕೆಂತ ಹೇಳಿದರೆ ಆತನ ವಿಚಾರಣೆಯನ್ನು ಮಾಡಲಿಕ್ಕೆ ಸಾಕಷ್ಟು ಸಮಯ ಸಿಕ್ಕಿದೆ. ಸೊ ಇವರೇನು 10 ದಿನಗಳ ಕಾಲ ಕಸ್ಟಡಿಗೆ ಕೇಳಿದ್ರು, 10 ದಿನಗಳ ಕಾಲನೂ ಕೂಡ ಈಗ ನ್ಯಾಯಾಧೀಶರು ಕಸ್ಟಡಿಗೆ ಕೊಟ್ಟಿರುವಂಥದ್ದು. ಸೊ ಅದರಿಂದಾಗಿ ತನಿಖೆ ಚುರುಕಾಗುತ್ತೆ. ಸೊ ಇಲ್ಲಿ ಸಾಕಷ್ಟು ವಿಚಾರಗಳನ್ನು ಅವರು ಹೊರತೆಗಿತಾರೆ. ಇದರಿಂದ ಯಾರ್ಯಾರು ಇದ್ದರು, ಈ ಷಡ್ಯಂತ್ರದ ಹಿಂದೆ ಯಾರ್ಯಾರು ಸೇರ್ಕೊಂಡಿದ್ರು, ಸೊ ಆತ ಹೆಣ ಊತಿರೋ ಅಂಥದ್ದು ಅಸಲಿನ ನಕಲಿನ, ಅಂದರೆ ಆತ ಹೇಳಿರುವಂಥದ್ದು ನಿಜನ ಸುಳ್ಳ, ಈ ಆ್ಯಂಗಲ್ನಲ್ಲೂ ಕೂಡ ತನಿಖೆ ಮಾಡ್ತಾರೆ. ಸೊ ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈತನ ಅಣ್ಣ ಏನು ಮಾಸ್ಕ್ ಮ್ಯಾನ್ ಏನಿದ್ದಾನೆ ಚಿನ್ನಯ್ಯ, ಆತನ ಅಣ್ಣ ತಾನಾಸಿ, ಆತ ಕೂಡ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಸುತ್ತಮುತ್ತ ಕೆಲಸ ಮಾಡ್ತಾ ಇದ್ದಂಥದ್ದು. ಇಲ್ಲೇ ಆತ ಪೌರ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದ, ಉಜಿರೆಯಲ್ಲಿ ವಾಸವಾಗಿದ್ದ. ಸೊ ಆತ ಇವತ್ತು ಬೆಳಗ್ಗೆ ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ SIT ಪೊಲೀಸರು ಹೋಗಿ ಆತನನ್ನು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ಆತನ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ, ಪೊಲೀಸರು ವಶಕ್ಕೆ ಮಾತ್ರ ಪಡೆದಿರುವಂಥದ್ದು, ಇನ್ನೂ ಕೂಡ ಬಂಧಿಸಿಲ್ಲ. ಸೊ ಆತನಿಂದ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಿ ಅವ್ರಿಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕರೆ ಆತನನ್ನು ವಾಪಸ್ ಬಿಟ್ಟು ಕಳಿಸ್ತಾರೆ. ಸೊ ಈತನ ಏನು ಆ ಒಂದು ಚಿನ್ನಯ್ಯ ಏನಿದ್ದಾನೆ ಅವನನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳು ಬೇಕಾಗಿರುತ್ತೆ, ಕೆಲವೊಂದು ಹಿಂಟ್ಗಳು ಅವರಿಗೆ ಬೇಕಾಗಿರುತ್ತೆ. ಅದನ್ನು ಆತನ ಅಣ್ಣನಿಂದ ಪಡೀಲಿಕ್ಕೆ ಈಗ ತಾನಾಸಿಯನ್ನು ವಶಕ್ಕೆ ಪಡೆದಿರುವಂಥದ್ದು. ತಾನಾಸಿ ಕೊಡುವಂತಹ ಹೇಳಿಕೆಗಳು, ಆತ ಕೊಡುವಂತಹ ಮಾಹಿತಿಗಳು, ಈತ ಹೇಳುವಂಥ ಮಾಹಿತಿಗಳಿಗೂ ತಾಳೆ ಆಗುತ್ತಾ, ಇದೆಲ್ಲವೂ ಕೂಡ ತನಿಖೆ ಹಂತದಲ್ಲಿ ಬರುತ್ತೆ. ಅದರಿಂದ ಒಂದು ಕಡೆ ಈಗ ತಾನಾಸಿಯನ್ನು ವಶಕ್ಕೆ ಪಡೆದು SIT ಕಚೇರಿಯಲ್ಲಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈತನನ್ನು ಈಗ ವಶಕ್ಕೆ ಪಡೆದಿರೋದ್ರಿಂದ ಈಗ ಇನ್ನೇನು ಕೆಲವೊಂದು ಊಟದ ಬ್ರೇಕನ್ನು ಕೊಟ್ಟು ಆನಂತರ ವಿಚಾರಣೆಯನ್ನು ಆರಂಭಿಸ್ತಾರೆ.